ಸರ್, ನಮ್ಮ ರಾಜ್ಯ ಯಾವ ರೀತಿ ಆಗಿದೆ ಅಂದರೆ ಆ ಪಕ್ಷ ಈ ಪಕ್ಷ ಅಂತ ಬರೀ ಕಿತ್ತಾಡೋದೇ ಆಗೋಯ್ತು. ನಮ್ಮ ದೇಶದಲ್ಲಿ ಜನಗಳಿಗೆ ಏನು ಬರಗಾಲ ಇದೆ, ಕೊರೋನಾದಿಂದ ತತ್ತರಿಸೋಗಿ ಇವತ್ತು ಚಿಗುರ್ಕೋತಾವ್ರೆ. ಅದ್ರನ್ನ ಬಿಟ್ಟು ನೀವು ಮೊನ್ನೆ ಇದು ಮಂಡ್ಯದಲ್ಲಿ ನೋಡಿದ್ರಲ್ಲ, ಅದು ಆಂಜನೇಯನ ಧ್ವಜ ಹಾರಿಸ್ಬಿಟ್ರು ಅಂತ ಇವರು ಬಿ ಜೆ ಪಿಯವರು, ದಳದವರು, ಕಾಂಗ್ರೆಸ್ ಅವರು ಕಿತ್ತಾಕ್ಬಿಟ್ಟು ರಾಷ್ಟ್ರಧ್ವಜ ಹಾರಿಸೋದು ಅಂತ ಅವರು ಧ್ವಜ ಕೇಳಿದ್ರೆ ಸರ್ ಏನೋ ಅವ್ರ ಭಕ್ತಿ ಇತ್ತು, ಅವ್ರು ಹಾರಿಸ್ಕೊಂಡ್ರದ್ದು ಬಿಡಿ. ಇವರು ಸಮಾಧಾನ ಮಾಡಿ ಹಿಂಗೆಲ್ಲ ಮಾಡಬಾರ್ದಂತ. ಏನು ಅವ್ರು ಪಾಕಿಸ್ತಾನ ತಂದು ಹಾರಿಸ್ರ, ನಮ್ಮ ದೇವ್ರದ್ದು ಹಾರಿಸ್ರು ಅದು ಬಿಡಿ, ಅದ್ರ ರಾಜಕೀಯಕ್ಕೆ ಬೇಡ. ಜನಗಳು ಸೇವೆ ಮಾಡ್ರಪ್ಪ, ರೋಡು ರಸ್ತೆ ಲೈಟು ಅಂತಂದರೆ ಆ ಧ್ವಜ ಈ ಧ್ವಜ ಅಂದ್ಬಿಟ್ಟು ಅಲ್ಲಿ ಏನ್ರಿ ಮೊನ್ನೆ ಟಿ ವಿಲಿ ನೋಡ್ತೀವಿ ಹೊಡಿತಾವ್ರೆ ಜನಗಳಿಗೆ. ಹಳ್ಳಿಯವ್ರು ಏನಾದರೂ ಹಿಂದಿರ್ಕೊಂಡ್ರೆ ಏನಾಗುತ್ತೆ ಅಂತ ಸರ್ಕಾರ ಪೊಲೀಸರಿಗೆ ಗೊತ್ತಾಗುತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು. ಹಳ್ಳಿ ಜನ ಮುಜ್ಜನ, ಅವ್ರ ಹೆಂಡತಿ ಮಕ್ಕಳು ಸಾಕೊಂಡು ಜಮೀನು ಕೆಲಸ ಮಾಡಿಕೊಂಡು ಅವ್ರ ಕಷ್ಟ ಅವ್ರದ್ದು. ಅದ್ರನ್ನ ಬಿಟ್ಬಿಟ್ಟು ಇವ್ರು ಮಾಡಿಸ್ಬಿಟ್ಟ ಇವ್ರ ಸೀಟ್ಗೆ ಇವ್ರು ಗೆಲ್ಲಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾವ್ರಲ್ಲ. ಅದ್ರ ಬದಲು ಜನಸೇವೆ ಮಾಡಿದ್ರೆ ಅವರೇ ಹಾಕ್ತಾರೆ ರೀ ಓಟು. ಇವ್ರೇನು ಕೈ ಕಾಲು ಹಿಡಿಯಂಗಿಲ್ಲ. ಎಮ್ ಎಲ್ ಎಗಳು ಹೋಗಿ ಜನಗಳೇ ಓಟ್ ಹಾಕ್ತಾರೆ. ಅವ್ರು ಸೇವೆ ಮಾಡಿದೆ ಎಲೆಕ್ಷನ್ ಟೈಮಲ್ಲಿ 2,000 ಕೊಡ್ತೀವಿ 5,000 ಕೊಡ್ತೀವಿ ಅಂತ ಕಾಲು ಹಿಡಿತಾರಲ್ಲ, ನಾಚಿಕೆ ಆಗಲ್ವ ಅವ್ರಿಗೆ? ಅದೆಲ್ಲ ಕಾಸು ಕೊಡಬಾರ್ದು, ಹಂಗೆ ಗೆಲ್ಬೇಕು, ಆ ಥರ ಸೇವೆ ಮಾಡಬೇಕು. ಪುಣ್ಯಾತ್ ರಾಮಕೃಷ್ಣ ಹೆಗಡೆ ಇದ್ದರು, ಹೆಂಗೆ ಮಾಡ್ತಿದ್ರು ದೇಶನ. ನಜೀರಾಬಾದ್ ಅಂತ ಇದ್ರು, ನೀರು ಸಾಬ್ ಅಂತ ಹೆಸರು ಬಂತು. ಯಾಕೆ ಬಂತು? ಹಳ್ಳಿಗೆ ಹೋಗುವಾಗ ಬಾವಿ ಸೇರ್ತಿದ್ರು, ನೀರನ್ನ ಬೋರ್ ಮಾಡಿಕೊಟ್ರು ಪ್ರತಿ ಹಳ್ಳಿಲೂ. ರಾಮಕೃಷ್ಣ ಹೆಗಡೆ ಸ್ವಾಮಿ ಬೆಂಗಳೂರಲ್ಲಿ ಮರ ಹಾಕಿದ್ದು ಇಂಥವು ಮಾಡ್ರಿ ಅಂದರೆ, ನೀನು ಹಾವು ಬಾವುಟ ಆರಿಸ್ಬಿಟ್ಟೆ, ನೀನು ಹಸಿರು ಬಾವುಟ ಆರಿಸ್ಬಿಟ್ಟೆ, ಕೆಂಪು ಬಾವುಟ ಆರಿಸ್ಬಿಟ್ಟೆ, ಇವೆಲ್ಲ ನಡೀತದ? ಅವೆಲ್ಲ ಜನಗಳು ಕಾಯ್ತಾವ್ರೆ. ಇನ್ನು ತುಂಬ ದಿವಸ ಇಲ್ಲ, ಇನ್ನೊಂದು 3 ತಿಂಗಳು ಒಳಗಡೆ ಐತೆ. ಬುದ್ಧಿ ಕಲಿಸ್ತಾರೆ ಜನಗಳು. ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ಅದು ಇದು ಭಾಗ್ಯ ಅದು ಕೆಲವ್ರು ಬಂದವ್ರು ಬಂತು, ಬರ್ದೋರಿಲ್ಲ. ಇವೆಲ್ಲ ನಮಗೆ ಬೇಕಾಗಿತ್ತಾ? ಏನು ಹಳ್ಳಿ ರೈತರುಗಳು ಸೇವೆ ಮಾಡ್ಕೋಬೇಕು, ಸಿಟಿ ಒಳಗೆ ಆರೋಗ್ಯ ಥರ ಮಾಡ್ಕೋಬೇಕು. ಇದ್ರನ್ನ ಬಿಟ್ಬಿಟ್ಟು ನಂದಿದು ಈ ಕುಮಾರಸ್ವಾಮಿ ಗಲಾಟೆ ಆಗ್ಬಿಟ್ರು, ಬಿ ಜೆ ಪಿ ಗಲಾಟೆ ಆಗ್ಬಿಟ್ರು, ಸಿದ್ದರಾಮಯ್ಯ ಅದಲ್ಲ. ಯಾರಾದರೂ ಗಲಾಟೆ ಮಾಡಲಿ, ಇದ್ರೊಳಗೆ 3 ನನಗೆ ಯಾರು ಲಾಭ? ನಾವು ಕಿತ್ತಾಡ್ಕೊಂಡಿದ್ರೆ ಸಾಬ್ರಿಗೆ ಲಾಭ. ಹಿಂಗೆ ತಾನೆ ಅವಾಗೆಲ್ಲ ಕಿತ್ತಾಡ್ಕೊಂಡು ನಮ್ಮ ಮೇಲೆ ಒಳಗೆ ಬಂದು ಇಂಗ್ಲೀಷರು ಬಂದು ಸೇರ್ಕೊಂಡಿದ್ದು. ಇದು ಹಂಗೆ ಆಗ್ಬೋದು ಮುಂದಕ್ಕೆ. ಬೇರೆ ದೇಶದವ್ರು ಬರ್ತಾರೆ. ನಾವೆಲ್ಲ ಒಗ್ಗಟ್ಟಾಗಿರೋ ಹಿಂದೂಗಳು ಇಂಡಿಯಾದಲ್ಲಿ ಯಾರು ನಮ್ಗೆ ಮುಟ್ಟಕ್ಕಾಗಲ್ಲ. ಆದ್ರನ್ನ ಬಿಟ್ಬಿಟ್ಟು ನಾನು ಕಿತ್ತಾಡ್ಕೊಂಡ್ರೆ ಹೆಂಗೆ ಸ್ವಾಮಿ? ನಮಸ್ಕಾರ. ಓಕೆ.